ಜನ ಸತ್ತೋಗಿದ್ದಾರೆ. ಏನೋ ಪಾಪ ಗುರುದೃಷ್ಟವಶಾತ್ತು ಅವ್ರು ಸತ್ತೋಗಿದ್ದಾರೆ. ಅವರ ಮನೆ ಕುಟುಂಬದವರಿಗೆಲ್ಲ ಜೀವನ ಒಳ್ಳೇದು ಮಾಡಿ, ದೇವರು ಒಳ್ಳೇದು ಮಾಡಿ ಅಂತ ಬೇಡ್ಕೊಳ್ತಾ ನಾವು ಅವ್ರಿಗೆ ಏನ್ ಮಾಡ್ಬೇಕು, ಬಂದವರಿಗೆ ಈಗೇನಾದ್ರು ಇನ್ಶೂರೆನ್ಸ್ ಸ್ಟಾರ್ಟ್ ಆಗೋದು ಅಪ್ಲಿಕೇಶನ್ ಹಾಕಿದ ಮೇಲೆ 15 ದಿವಸದ ನಂತರ ಯಾರಿಗೆ ಬರುತ್ತೋ ಅವ್ರು ಕೊಡುವುದು ಅಂತ ಬಂದು ಈಗಾಗಲೇ ಬಂದಿರೋರಿಗೆ ಏನ್ ಮಾಡ್ಬೇಕು ಅದನ್ನ ಒಂದು ತೀರ್ಮಾನ ತಗೊಂಡು ಬಂದಿರೋರು ಪಾಸಿಟಿವ್ ಸರ್ಟಿಫಿಕೇಟ್ ಕೊಟ್ಟು ಮೆಡಿಕಲ್ ಬಿಲ್ಸ್ ಕೊಟ್ರೆ ನಾವು ಅವರಿಗೆ 50,000 ಕೊಡೋದು ಅಂತ ತೀರ್ಮಾನ ತಗೊಂಡಿದ್ದೀವಿ. ಈಗಾಗಲೇ ಅಪ್ಲಿಕೇಶನ್ಸ್ ಕರೆದಿದ್ದೀವಿ, ಅಪ್ಲಿಕೇಶನ್ಸ್ ಬರ್ತಾ ಇದೆ. ಅವರಿಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ 25,000 ಮತ್ತೆ ನಮ್ಮ ಸ್ಟೇಟ್ ಬಾರ್ ಕೌನ್ಸಿಲ್ ಇಂದ 25,000 ಎರಡೂ ಸೇರಿ 50,000 ಕೊಡೋಣ ಅಂತ ತೀರ್ಮಾನ ತಗೊಂಡಿದ್ದೀವಿ. ಇದಕ್ಕೋಸ್ಕರ ನಾವು ಇವತ್ತು ಆ ಸುರಕ್ಷಾ ಇನ್ಶೂರೆನ್ಸ್ ನಾವು ಏನು ಇನಾಗ್ರೇಟ್ ಮಾಡಿ ಈಗಾಗಲೇ ನನ್ನ ಪ್ರಕಾರ ನಾನು ಹೇಳಿದಂಗೆ 13,000 ಚಿತ್ರ ಬಂದಿದೆ. ಇನ್ನ ಬಹಳ ಬರಬೇಕಾಗಿದೆ. ಇವತ್ತೇ ಲಾಸ್ಟ್ ಡೇಟ್ ಆಗಿತ್ತು. ಆದ್ರೂ ಕೂಡ ಇನ್ನ ಕೆಲವು ದಿವಸ ನಮ್ಮ ಚೇರ್ಮನ್ಗೆ ಕೇಳಿ ಇನ್ನ ಸ್ವಲ್ಪ ದಿವಸ ಎಕ್ಸ್ಟೆಂಡ್ ಮಾಡ್ತೀವಿ, ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಇದರ ಬಗ್ಗೆ ಅದರಲ್ಲಿ ಈಗ ಅಪ್ಲಿಕೇಶನ್ ಹಾಕಿದ ಮೇಲೆ 15 ದಿವಸ ವೇಟ್ ಮಾಡಬೇಕಾಗುತ್ತೆ. ಆನಂತರ ನಾವು ಕಟ್ಟಿರ್ತಕ್ಕಂಥ ದುಡ್ಡು ನಿಮ್ಗೆ ವಿತಿನ್ 6 months ಅಲ್ಲಿ ಏನು ಇದು ಕರೋನಾ ಪಾಸಿಟಿವ್ ಬಂದಾಗ ಈ 1 ಲಕ್ಷ ದುಡ್ಡು ನಿಮ್ಗೆ ಸೇರುತ್ತೆ. ಆದ್ದರಿಂದ ಇವತ್ತು ಅದನ್ನ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಭಾರಿ ಉತ್ಸಾಹದಿಂದ ನಮಗೆಲ್ಲ ಸರ್ಕಾರದಲ್ಲಿ ಈ ದುಡ್ಡು ಕೊಡಿಸೋದಕ್ಕೆ 5 ಕೋಟಿ ಕೊಡಿಸೋದಕ್ಕೆ ಬಹಳ ಇದಾಗಿದ್ರು. ಅದರಿಂದ ನಾನೇ ಹೇಳಿದೆ, ನಾನು ಜಡ್ಜಿಗೆ ಮಾತ್ರ ಕರಿಬೇಡಿ, ಅವರಿಂದ ನಮ್ಗೇನು ಅನುಕೂಲ ಇಲ್ಲ, ನಮ್ಮ ಅಡ್ವೊಕೇಟ್ ಜನರಲ್ ಕರೀರಿ, ಅಡ್ವೊಕೇಟ್ ಜನರಲ್ ಆದ್ರೆ ನಮ್ಗೆ ಒಳ್ಳೇದು. ಆದ್ರಿಂದ ಅಡ್ವೊಕೇಟ್ ಜನರಲ್ ಕರೆದ ತಕ್ಷಣ ಅವ್ರು ಒಪ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳು. ಮತ್ತೆ ಇವತ್ತು ಅಡ್ವೊಕೇಟ್ ಜನರಲ್ ಇಲ್ಲೇ ಇದ್ದಾರೆ. ಹಾಗಾದ್ರೆ ಕರ್ನಾಟಕ ಸ್ಟೇಟ್ ಬಗ್ಗೆ ವಿಚಾರ ಇದು. ಇವತ್ತು ಈ ಬಿಲ್ಡಿಂಗ್ ನೋಡ್ಲಿ ನಮ್ಮ ಪರವಾಗಿ ಅವ್ರಿಗೆ, ಯಾಕಂದ್ರೆ ಹೈಕೋರ್ಟ್ ಈಗಾಗಲೇ 3 ಸಲ ಕರೆದಿದ್ದಾರೆ ಖಾಲಿ ಮಾಡಿ ಅಂತ. ಈ ಖಾಲಿ ಮಾಡೋದಕ್ಕೆ ನಮ್ಮ ನಾಯಕರಿದ್ದಾಗ, ಕೆಬಿ ನಾಯಕರು ಚೇರ್ಮನ್ ಆಗಿದ್ದಾಗ ಕಷ್ಟಪಟ್ಟು ಎಲ್ಲ ಜಡ್ಜಿಗಳು ಮಾತಾಡಿ ಜಸ್ಟಿಸ್ ನಾರಾಯಣ ಸ್ವಾಮಿ ಅವರ ಇದರಿಂದ ನಮ್ಗೆ ಜಾಗ ಕೊಟ್ಟರು. ಜಾಗ ಕೊಟ್ಟ ತಕ್ಷಣನೇ ನಾವು ಇಲ್ಲಿ ಒಂದು 25 ಲಕ್ಷ 30 ಲಕ್ಷ ಖರ್ಚು ಮಾಡಿ ಎಲ್ಲ ಬಂದೋಬಸ್ತ್ ಮಾಡಿಕೊಂಡು ಇಲ್ಲಿ ಶುರು ಮಾಡೋಷ್ಟೊತ್ತಿಗೆ ಈಗಾಗಲೇ ಖಾಲಿ ಮಾಡಿ ಅಂತ ಇದ್ದಾರೆ. ಆದ್ರಿಂದ ದಯವಿಟ್ಟು ನಮ್ಮ ಡಬ್ಲಿಂಗ್ ನಾಗವಳ್ಳಿ ಅವರು ಅದಕ್ಕೆ ಪರವಾಗಿ ಅವರೇ ವಕಾಲತ್ತು ವಹಿಸಿ ಈ ನಮ್ಮ ಜಡ್ಜಿಗಳಿಗೆ ಹೇಳಿ ಈ ಬಿಲ್ಡಿಂಗ್ ನಮ್ಮನ್ನು ಖಾಲಿ ಮಾಡಿಸ್ದಂಗೆ ಮಾಡಿಕೊಳ್ಳಿ. ಅದ್ರ ಜೊತೆಗೆ ಇನ್ನ ಒಳ್ಳೆ ಜಾಗ ಕೊಳ್ಳಿ. ಆ ಒಳ್ಳೆ ಜಾಗದಲ್ಲಿ ನಾವು ಬಿಲ್ಡಿಂಗ್ ಕಟ್ಕೊಂಡ್ಮೇಲೆ ನಾವು ಹೊರಡ್ತೀವಿ. ಅಷ್ಟವರೆಗೂ ಇಲ್ಲೇ ನಾವು ಇರುವಂಗೆ ಮಾಡ್ಲಿ ಅಂತ ಅವ್ರನ್ನ ಕೇಳ್ಕೊಳ್ತಾ ನನ್ನ ನಮ್ಮೆಲ್ಲರನ್ನ ಉದ್ದೇಶಿಸಿ ಧನ್ಯವಾದಗಳು ಸರ್. That golden moment has now come. May I now request today's special guest, Shri Prabling K. Nawadgi, Senior Advocate General Government of Karnataka, to inaugurate COVID-19 Suraksha Insurance Policy and also hand over the policy. Double please. No. Handing over. You should announce that they are handing over. Alexander.
ಈಗ ನಮ್ಮ ಅಡ್ವೊಕೇಟ್ ಜನರಲ್ ಆದಂತ ಪ್ರಭುಲಿಂಗ ನಾವರ್ಗಿ ಅವರು ಸಾಂಕೇತಿಕವಾಗಿ ಈ ಕೋವಿಡ್ ಸುರಕ್ಷಾ ಪಾಲಿಸಿಯನ್ನ ರೆಕಾರ್ಡ್ ಆಗ್ತಾ ಇದೆ. Hello, sir. Okay. Sir, may I now request you to share a few words, sir? Very good afternoon to each one of you. The Chairman of the Karnataka State Bar Council, Shri J. Manin Kumar, the Co-Chairman of the Bar Council of India, Shri Y.R. Sadashiv Reddy, the Vice Chairman of the Karnataka State Bar Council, Mr. Yan Shivakumar, all members of the Karnataka State Bar Council, all the members of the legal profession and the legal community who have joined this very unique function online. I must thank the Bar Council in the beginning for having given me an opportunity to be in the midst of all of you today and to inaugurate this very innovative and a very noble venture by the State Bar Council in the form of COVID-19 Suraksha Insurance for Advocates. I must express my deep sense of gratitude to the office bearers of the Bar Council for having given me this opportunity. I must also at the outset compliment the State Bar Council and all the office bearers who have launched this scheme by which members of the legal profession would be given insurance in the event of they being affected by COVID-19. I am told the insurance amount is about maximum cap of is 1 lakh. 1 lakh which would be given to the advocates who are affected by this. Of course, just before coming here, I was trying to inquire as to what would be the normal rates and charges for a COVID-affected patient. I am told insofar as the government hospitals are concerned, the government is now treating almost all the patients free. In the event of a COVID patient getting himself admitted to a private hospital, even there the government is now has regulated the treatment charges by placing a cap. It's not like any other treatment. Therefore, all the advocates who are affected by this COVID-19 must take facility from the government facility, the hospitals wherein the charges are free. In the event of, for any reason, it's not possible there, then they could avail private assistance. But we are, I must say, living in very difficult and trying circumstances. I don't think since the birth of this nation, since the time we got independence, the legal profession has faced any more challenge than the one which we are now encountering. Maybe for a very brief period during emergency, there was some dark clouds over the profession. But for that event, such kind of a situation where we are unable to come out, meet our clients, come to the courts, practice this profession, that situation has possibly never come. Apart from the fact that if you are not expected to go out and practice your profession, go out, and we are all used to coming to the courts and practicing. The telling effect it has on the morale of a lawyer, that is one thing.
I can't imagine the plight of younger lawyers who depends sometimes solely on the livelihood. Their livelihood would solely depend on the income. Some of them would go through their lifestyle through sometimes some daily earnings. Some of them over a period of a week. But for such kind of lawyers now, for the courts having been closed for 8 to 9 months, 6 to 7 months now, I can't imagine their position. My sympathies and I could empathize their the agony they must be undergoing. Mr. Anil, I have always seen in the other office, whenever we have met the Honorable Chief Justice, many of the meetings, he has always made one point requesting the Chief Justice that the administration must make efforts to see that the courts resume normal hearings as early as possible. And I think the solution to all our problems lies there itself. Though the concept of virtual hearings has commenced, but personally, I don't think virtual hearings can never be a substitute for physical hearing. They can only be a step in aid till this crisis is over. Therefore, it is our desire, and I hope the High Court administration takes an early decision as early as possible to resume physical hearing as early as possible. I can only pray and be with my younger friends, the members of the bar, that they should not lose morale, they should not lose their spirit in this time. I'm sure things will settle down very early. Today's newspapers, most of you would have noticed, the Health Minister, Mr. Harshvardhan, has made a statement that the vaccine is online and is likely to be settled down in India by the end of December. So that is something which is a silver lining in these dark clouds, which we look forward. Bar Council, of course, I must say, I'm of course not an outsider to a Bar Council. I'm also a member of the Bar Council. And it does not give me any happiness that they don't have a permanent building. It doesn't, my heart is not filled. Every time this issue comes up, I've always wondered why we cannot have a very decent and permanent premises for the Bar Council. Because Bar Council is almost like a, what shall I call it, Makkah or a lodge to the legal profession. Every lawyer commences his journey from this very holy proceedings. And all our, it is some sort of a mother institution to all the lawyers. Therefore, for an institution of such nature, it is but natural that they must have a permanent building. They must have a very beautiful building. Just not for the administration purposes. They must, according to me, have some sort of facility by which training is given to younger members of the bar, and for that purpose, all other facilities are given. I do not know about shifting of that. That is something which it is entirely with the High Court administration. But I would assure Mr. Sadashiv and all of them, from my side, once these things settle down, we will surely make efforts with the government to have some sort of a permanent building for the bar. That will be a requirement. I think that is something minimum we all owe to this profession. Bar Council, which is, as I repeat, is something which is fundamental. It's an alma mater. For that, we don't have a building, and it has produced thousands and thousands of lawyers who have grown up. Some of them have achieved so many things. I think we all owe it to this institution, and we will definitely make effort once these things settle down. Of course, I don't think government is in a position to do anything now in this present situation. As early as possible, once things settle down, I'm sure the government also will be more than keen to do something for the Bar Council, and we will, if possible, take a delegation of all the stakeholders, meet the government, persons responsible in the government, and make a request and convince them that there is a necessity of a permanent building. Once again, thanking the Bar Council for inviting me for this very august function, hoping and praying God that this very unbearable situation, I will say, of COVID
process over as early as possible, and wishing all of them, yeah, each one of you, all the very best, and hoping that this COVID Suraksha Insurance Scheme will be availed by as many of us as possible. Thanking you once again. Thank you, sir, for sharing your views and for those strong words. May I now request Shri J.M. Anil Kumar, Chairman, Karnataka State Bar Council, to address the gathering. ಎಲ್ರಿಗೂ ನಮಸ್ಕಾರಗಳು. ಈ ಒಂದು ಸಭೆಯನ್ನ ಉದ್ಘಾಟಿಸಿ ಉತ್ತಮ ಸಂದೇಶವನ್ನು ನೀಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರಭುಲಿಂಗ್ ಕೆ ನಾವಡಿ ಅವರೇ, ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯ ವಕೀಲರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸದಾಶಿವ ರೆಡ್ಡಿ ಅವರೇ, ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಶಿವಕುಮಾರ್ ಅವರೇ, ಇನ್ಶೂರೆನ್ಸ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಿವಿಡ್ ಅವರೇ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ ವಿ ನಾಯ್ಕ ಅವರೇ, ಈ ಬಾರ್ ಕೌನ್ಸಿಲ್ ಅಲ್ಲಿ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಬಾರ್ ಕೌನ್ಸಿಲ್ನ ಸದಸ್ಯರಾಗಿರ್ತಕ್ಕಂಥ ಹರೀಶ್ ಅವರೇ, ರಾಜಣ್ಣರವರೇ, ದೇವರಾಜರವರೇ, ಬಸವರಾಜರವರೇ, ಹಾಗೂ ಇನ್ಶೂರೆನ್ಸ್ ಕಂಪನಿಯ ಪ್ರತಿನಿಧಿಗಳೇ, ಪತ್ರಿಕಾ ಪ್ರತಿನಿಧಿಗಳೇ, ಆನ್ಲೈನ್ ಅಲ್ಲಿ ನಮ್ಮೊಡನೆ ಇರ್ತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರೇ, ಎಲ್ಲ ವಕೀಲರ ಸಂಘದ ಪದಾಧಿಕಾರಿಗಳೇ, ಕರ್ನಾಟಕ ರಾಜ್ಯದ ವಕೀಲರು, ಇದು ಈ ತರಹದ ಕಾರ್ಯಕ್ರಮ ಬರುತ್ತೆ ಅನ್ನುವಂಥದ್ದು ಕೂಡ ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಕೆಲವು ತಿಂಗಳ ಹಿಂದೆ. ಆದ್ರೆ ಇವತ್ತು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಈ ಒಂದು ಕಾರ್ಯಕ್ರಮದ ಮುಖ್ಯನ ರಾಜ್ಯದ ವಕೀಲರೊಟ್ಟಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಇದೆ ಅನ್ನುವಂತಹ ಒಂದು ಸಂದೇಶ ಏನಿತ್ತು ಅದನ್ನ ಇವತ್ತು ಪುನರುಚ್ಚರಿಸುತ್ತಾ ತಮ್ಮೊಂದಿಗಿದ್ದೇವೆ, ಈ ಇನ್ಶೂರೆನ್ಸ್ ಪಾಲಿಸಿಯನ್ನ ತಮಗೋಸ್ಕರ ತಮ್ಮ ಸುರಕ್ಷತೆಗಾಗಿ ಮಾಡಿದ್ದೇವೆ ಅನ್ನುವಂತಹ ಒಂದು ಸಂದೇಶವನ್ನ ಈ ವೇದಿಕೆ ಮುಖ್ಯನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಕರ್ನಾಟಕ ರಾಜ್ಯದ ವಕೀಲರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾರೆ. ಮಾನ್ಯ ಪ್ರಭುಲಿಂಗ್ ಕೆ ನಾವಲ್ಗಿ ಅವರು, ಮಾನ್ಯ ಅಡ್ವೊಕೇಟ್ ಜನರಲ್ ಅವರು ಇದೀಗ ತಾನೇ ಹೇಳಿದರು, ಅವರು ಇಡೀ ಪ್ರಪಂಚ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ, ಅದರಲ್ಲೂ ಭಾರತ ದೇಶ ಯಾವತ್ತೂ ಅನುಭವಿಸಿರ್ಲಿಕ್ಕಿಲ್ಲ, ಆದ್ರೆ ಇದೊಂದು ವಿಶೇಷ ರೀತಿಯ ಒಂದು ಸಂದರ್ಭ ಅಂತ. ಇಂಥ ವಿಶೇಷ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ನಾವು ಏನ್ ಮಾಡಿದ್ರು ಕೂಡ ಇದು ಹಿಂದೆ ಒಂದು ಅನುಭವದಿಂದ ಮಾಡ್ತಕ್ಕಂಥದ್ದಲ್ಲ, ಆ ಕ್ಷಣದ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕಾರ್ಯಕ್ರಮಗಳನ್ನ ಹಾಕೋಬೇಕಾಗಿದೆ. ಈ ಕೋವಿಡ್ ಲಾಕ್ಡೌನ್ ಆದಂತ ಸಂದರ್ಭದಿಂದ ಅಂದ್ರೆ ಮಾರ್ಚ್ 24ನೇ ತಾರೀಕು 2020ರಲ್ಲಿ ಏನು ಲಾಕ್ಡೌನ್ ಅನೌನ್ಸ್ ಮಾಡಿದ್ರು, ಅಂದಿನಿಂದ ಇಲ್ಲಿವರೆಗೆ ಅಂದ್ರೆ 20ನೇ ತಾರೀಕು 24ನೇ ತಾರೀಕು ಆಗಿದ್ರೆ 26ನೇ ತಾರೀಕಿನಿಂದ ಕಾರ್ಯೋನ್ಮುಖವಾಗಿರ್ತಕ್ಕಂಥ ವಕೀಲರ ಪರಿಷತ್ತು ಇವತ್ತು ಹಣಕಾಸಿನ ನೆರವನ್ನ ಮಾನ್ಯ ಅಡ್ವೊಕೇಟ್ ಜನರಲ್ ಅವರು ಈ ಒಂದು ನಿಟ್ಟಿನಲ್ಲಿ ನಮಗೆ ನೀಡಿರ್ತಕ್ಕಂಥ ಸಹಾಯವನ್ನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಯಾವತ್ತೂ ಮರೆಯುವಂಥದ್ದಿಲ್ಲ. ಅವರ ಸಹಕಾರದೊಂದಿಗೆ ಮತ್ತಿತರ ಹಿರಿಯ ವಕೀಲರ ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ ವಕೀಲರಿಗೆ 5 ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇರ್ತಕ್ಕಂಥ ವಕೀಲರುಗಳಿಗೆ ನಾವು ನೀಡ್ತಕ್ಕಂಥ ಒಂದು ಸ್ಕೀಮ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ಈ ವಕೀಲರಿಗೆ ನಾವು ಏನೇ ಸಣ್ಣ ಪುಟ್ಟ ಹಣಕಾಸಿನ ಸಹಾಯ ನೀಡಿದ್ರು ಅದು ಕೇವಲ ಒಂದು ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಉಪಯೋಗ ಆಗ್ಬೋದು ಹೊರತು ಅದರಿಂದ ಪೂರ್ತಿ ಅವರಿಗೆ ಆಗಿರ್ತಕ್ಕಂಥ ತೊಂದರೆಗಳ ನಿವಾರಣೆ ಆಗುತ್ತೆ ಅನ್ನುವಂಥ ಭಾವನೆಯಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಇಲ್ಲ. ಹಾಗಾಗಿ ನನ್ನ ಅಡ್ವೊಕೇಟ್ ಜನರಲ್ ಅವರು ಹೇಳಿದಂತೆ ನಾವು ಯಾವತ್ತೂ ಕೂಡ ಇದು ಕೋರ್ಟ್ಗಳ ಕಾರ್ಯಕಲಾಪಗಳು ಪುನರಾರಂಭ ಆಗಬೇಕು. ಆ ನಿಟ್ಟಿನಲ್ಲಿ ಹೈಕೋರ್ಟ್ ಮತ್ತು ಎಲ್ಲ ಕೋರ್ಟ್ಗಳು ಕಾರ್ಯೋನ್ಮುಖರಾಗಬೇಕು ಅನ್ನೋಂಥ ಒಂದು ಒತ್ತಾಯವನ್ನ ಪದೇ ಪದೇ ನಾವು ಮಾನ್ಯ ಹೈಕೋರ್ಟ್ಗೆ
ಒತ್ತಾಯಿಸ್ತಾ ಬಂದಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟ್ನವರು ಕೂಡ ಪ್ರತಿಯೊಂದು ಜಿಲ್ಲೆಗಳಿಂದ, ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅಲ್ಲಿಯ ಕೋವಿಡ್ನ ಪರಿಸ್ಥಿತಿ ಏನಿದೆ, ಅಲ್ಲಿಯ ಒಂದು ಕೋರ್ಟ್ ಕಲಾಪಗಳ ಪ್ರಾರಂಭಗಳನ್ನು ಮಾಡಲಿಕ್ಕೆ ಇದು ಸೂಕ್ತ ಸಮಯವೋ ಇಲ್ಲವೋ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ಕೇಳಿರ್ತಕ್ಕಂಥ ವಿಚಾರ ನಮಗೆ ತಿಳಿದು ಬಂದಿದೆ. ಈ ಏನಾದ್ರೂ ಕೆಲವೇ ದಿನಗಳಲ್ಲಿ ಕೋರ್ಟ್ ಕಲಾಪ ಪ್ರಾರಂಭ ಆದ್ರೆ ಎಲ್ಲಾ ವಕೀಲರು ಕೋರ್ಟ್ಗಳಿಗೆ ಹೋಗ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಮಹಾಮಾರಿ ಕೋವಿಡ್-19 ಅವ್ರಿಗೆ ಏನಾದ್ರೂ ತೊಂದರೆ ಕೊಟ್ಟಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಅವರಿಗೆ ಆಗ್ತಕ್ಕಂಥ ವೈದ್ಯಕೀಯ ವೆಚ್ಚದಲ್ಲಿ ಒಂದು ಸಹಕಾರ ನೀಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಸದಸ್ಯರ ಸಹಕಾರದೊಂದಿಗೆ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಂತೆ ಇದು 15 ದಿನಗಳ ಇನ್ಶೂರೆನ್ಸ್ ಕಂಪನಿಗೆ ಈಗಾಗಲೇ ಇವತ್ತಿನವರೆಗೆ ಸುಮಾರು 14,000 ಜನ ವಕೀಲರು ಈ ಒಂದು ಇನ್ಶೂರೆನ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಆದ್ರೆ ಇನ್ನೂ ವಕೀಲರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸ್ಕೀಮ್ನ ಉಪಯೋಗ ಪಡ್ಕೋಬೇಕು ಅಂತ ನಾನು ಎಲ್ಲ ಕರ್ನಾಟಕ ರಾಜ್ಯದ ವಕೀಲರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಮಾನ್ಯ ಹಿರಿಯ ಸದಸ್ಯರು, ನಮ್ಮ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಸದಾಶಿವ ರೆಡ್ಡಿ ಅವರು ಹೇಳಿದಂತೆ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರೊಂದಿಗೆ ನಾನು ಮಾತಾಡಿದಾಗ ಹೇಳಿದ್ರು, ಎಲ್ಲರೂ ಒಂದೇ ಒಂದು ಅನಿಸಿಕೆ ಏನು ಅಂತ ಹೇಳಿದ್ರೆ, ಆನ್ಲೈನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರಿಗೆ ಅನಾನುಕೂಲತೆ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಅವರಿಗೆ ಫಿಸಿಕಲ್ ಆಗಿ ಒಂದು ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನ ಪತ್ರದ ಮುಖೇನ ಅಥವಾ ವಾಟ್ಸಪ್ ಮುಖೇನ ಅಥವಾ ಇಮೇಲ್ ಮುಖೇನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ತಲುಪಿಸಿದಲ್ಲಿ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು, ಅವರ ಅರ್ಜಿಗಳನ್ನು ಕೂಡ ನಾವು ಇನ್ಶೂರೆನ್ಸ್ ನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನೋಂಥ ಮಾತನ್ನ ಎಲ್ಲ ಸನ್ನಿಹಿತರು ತಿಳಿಸಿದ್ದಾರೆ. ಮತ್ತು ಇವತ್ತಿಗೆ 24ನೇ ತಾರೀಕಿಗೆ ಈ ಕಾರ್ಯಕ್ರಮ ಯಾಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಾವು ಲಾಸ್ಟ್ ಡೇಟ್ ಅಂತ ಮಾಡಿದ್ವಿ. ನಾವು ಕನಿಷ್ಠ ಪಕ್ಷ ಒಂದು 40,000 ವಕೀಲರು, 40,000 ರಿಂದ 50,000 ಜನ ವಕೀಲರು ಈ ಒಂದು ಕಾರ್ಯಕ್ರಮದ ಒಂದು ಇದನ್ನ ಪಡಿತಾರೆ, ಬೆನಿಫಿಟ್ಸ್ ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ಕೇವಲ 14,000 ವಕೀಲರು ಮಾತ್ರ ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಈ ಡೇಟ್ ಅನ್ನ ನಾಳೆ ಅಥವಾ ನಾಡಿದ್ದು ನಾವು ಮೀಟಿಂಗ್ ಕರೆದು ಅಥವಾ ಕನಿಷ್ಠ ಪಕ್ಷ 31ನೇ ತಾರೀಕುವರೆಗೆ ನಾವು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳದೆ ಮುಂದಿನ ದಿನಗಳಲ್ಲಿ ಎಂತಹ ಕಷ್ಟ ಬಂದರೂ ಕೂಡ ವಕೀಲರ ಪರಿಷತ್ತು ತಮ್ಮೊಂದಿಗೆ ಯಾವತ್ತೂ ಇದೆ, ಇನ್ನು ಮುಂದೆನೂ ಇರುತ್ತೆ. ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಎದುರಿಸೋಣ ಅಂತ ಮಾತನ್ನ ತಿಳಿಸ್ತಾ, ಈ ಒಂದು ಸಂದರ್ಭದಲ್ಲಿ ನಮಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. May I now request Shri M. Devaraja, Member, Insurance Committee, Karnataka State Bar Council, to deliver the vote of thanks. Dear friends, indeed, it's very painful to say, due to this COVID-19 pandemic and closure of the physical courts, our advocate brothers and sisters have faced difficult situations, not only financially, but also otherwise. While when we are thinking, when we Bar Council members were thinking to implement and introduce several welfare schemes to the advocates fraternity, this pandemic COVID-19 has come like a thunderbolt and taken our thoughts in a different situation. At this juncture, when we are suffering, Government of Karnataka announced 5 crores and due to certain reasons it has been withheld. At that juncture, our Advocate General has played a major role and brought 5 crore rupees, and it will be reaching very soon. Dear friends, our Advocate General has played a role like a friending need is a friending need. ಕಷ್ಟ ಕಾಲದಲ್ಲಿ
ಆಗಿರ್ತಕ್ಕಂಥ ಸ್ನೇಹಿತರು ನಿಜವಾದ ಸ್ನೇಹಿತರು ಅಂತಕ್ಕಂಥದ್ದನ್ನ ಅವರು ಪ್ರೂವ್ ಮಾಡಿದ್ದಾರೆ. Therefore, we Bar Council and I personally and also on behalf of Bar Council would like to express a deep sense of gratitude and thanks. Thank you, sir. Secondly, our leader, BCI member, Sri Sadashiv Reddy, always there with us, even before the COVID-19, when we were thinking to introduce several schemes. After COVID-19 also, immediately he called us, personally he called me once, Devraj, ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ, ನೀವು ಸ್ವಲ್ಪ ದುಡ್ಡು ಕೊಡಿ, ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿದ್ರು. For that word, really I am grateful to him. At the same time, he has brought 1 crore rupees out of BCI fund and is instrumental to distribute rupees 5,000 rupees to each advocate who are in need. In this occasion, I would like to take this moment to thank him and express my gratitude. Thank you, sir. Our chairman, Sri J.M. Anil Kumar, right from inception, struggling hard in all directions, not only with regard to the building, but also in all issues of KSBC. He has taken immense pain to combat with the situation and trying hard with the officials of government to bring this 5 crore rupees with the help of our AG Sri Prabhudev Navadi. I would like to thank him in this regard. Thank you, sir. Our vice chairman and chairman were working like akka buka in all directions, and wherever the chairman was there, certainly our vice chairman was there, as rightly I said, akka buka. In this direction, he has also contributed his time and worked hard in all directions. I would like to thank him. Thank you, sir. At the same time, the insurance committee chairman, Sri Kamalesh Kivid, and team, I am also a member in that, was also taken much pain to contemplate this scheme, and I would like to thank him. Thank you, sir. My special thank to Gautam Chen, one of the co-member of our committee. Yes, after negotiations, again he sat with the insurance company. Even in that insurance company, generally all know they would get some money by way of commission. By intervention, out of the commission, we again requested them to reimburse 7% through our chairman, and they have agreed to return back 77% of the commission amount. In this regard, I would like to thank Gautam Chen as well as the Oriental Insurance Company. At the same time, our two leaders, erstwhile chairmen of Bar Council, Sri Muniappa and Nayak, KB Nayak, were always there in guiding us in all aspects, and they are present today. I would like to extend my gratitude to them and thanks. Thank you, sir. All members of Bar Councils, all participated, given their good times, contemplated to incorporate schemes and introduce the schemes, and it would be, I would be paid in my duty if I don't thank them. So I'd like to utilize this opportunity in thanking them. Thank you all. At the same time,
Our staff has taken much interest and assisted our committee and the Bar Council, and I would like to thank them. Dear friends, you all have taken much time, especially the office bearers, presidents of all associations, secretaries of all associations, vice presidents of all associations, all office bearers of all advocates associations in various parts of our states have also participated, and for which we would like to express our gratitude and thanks. Thank you all. Especially Trivikram. Trivikram is like what I understood in 3 dimensions attack and 3 dimensions victory. He has utilized this opportunity in a webinar session and grabbed the opportunities everywhere. As well, Advocates Association, all webinars, and he has not spared us. And along with Akash, I would like to thank them also. Thank you all. And I am grateful for watching this program, and I thank you all. Thank you. Thank you, sir. Yoga Kshemam Vahamyaham. Your welfare is our responsibility. With this, we would like to conclude today's program. Thank you.